ಮುಂದೆ ತತ್ವಮಂಜರಿಯ 39ನೇ ಗದ್ಯ ಭಾಗ. ತರ್ಹಿ ಪ್ರಾಥಮಿಕ ಅನ್ನಮಯ ಏವ ಇತರ ಉಪಲಕ್ಷಣತ್ವೇನ ಉಚ್ಯತಾಂ ಇತ್ಯತಃ ಅಪಿ ಸರ್ವಗುಣತ್ವತಃ. ಸರ್ವಗುಣತ್ವತಃ ಅಂತ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ಬೇರೆ ಬೇರೆ ರೀತಿಯಾದ ಸಂಶಯಗಳಿಗೆ ಪರಿಹಾರದ ರೂಪವಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ. ಈಗ ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂಥ 5 ಶಬ್ದಗಳಿಂದಲೂ ಅವನ ವಾಚ್ಯ. ಆದರೆ ಆ 5 ಬ್ರಹ್ಮಸೂತ್ರದಲ್ಲಿ ಹೇಳಲಿಲ್ಲ. ಯಾಕೆಂದ್ರೆ ಅದರ ಅಲ್ಪಾಕ್ಷರತ್ವವನ್ನು ಕಾಪಾಡಲಿಕ್ಕಾಗಿ ಅಂತ ಈ ಹಿಂದೆ ನೀವು ಹೇಳಿದ್ರಿ. ಹಾಗಾಗಿ ಅಲ್ಪಾಕ್ಷರ ನಿಮ್ಗೆ ಆಗಬೇಕು ಅಂತಿದ್ರೆ ಆನಂದಮಯ ಅಂತ ಅನ್ನೋದನ್ನ ಯಾಕೆ ಹೇಳಬೇಕಾಗಿತ್ತು? ಅನ್ನಮಯ ಅಂತಾನೆ ಹೇಳ್ಬೋದಿತ್ತಲ್ಲ ಮೊದಲನೇದನ್ನೇ. ಆ ಮೊದಲನೇದನ್ನ ಬಿಡ್ಲಿಕ್ಕೆ ಏನು ಕಾರಣ ಅಂತ ಜಿಜ್ಞಾಸೆ. ಮೊದಲು ಬಂದಿರುವಂತಹ ಅನ್ನಮಯ ಅನ್ನೋದನ್ನೇ ಹೇಳಿ. ಹಾಗೆ ಹೇಳಿದಾಗ ಅನ್ನಮಯ ಅಭ್ಯಾಸ ಅಂತ ಹೀಗೆ ಹೇಳಿಬಿಟ್ರೆ ಆನಂದ ಅನ್ನೋದಕ್ಕಿಂತ ಒಂದು ಅಕ್ಷರನೂ ಕಡಿಮೆನೂ ಆಯಿತು. ಮೊದಲನೇದಾದಂತಹ ಅನ್ನಮಯವನ್ನು ಬಿಟ್ಟಂತೇನೂ ಆಗಲಿಲ್ಲ. ಆದ್ರಿಂದ ಅನ್ನಮಯ ಅಂತ ವೇದವ್ಯಾಸರು ಪ್ರಯೋಗ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅದು ಉಪಲಕ್ಷಣತ್ವೇನ ಉಳಿದ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇತ್ಯಾದಿಗಳಿಗೆ ಅದು ಸೂಚಕವಾಗಿದೆ ಅಂತ ಹೀಗೆ ಉಚ್ಯತಾಂ ಹೇಳಲ್ಪಡಲಿ. ಅಂದ್ರೆ ಇತ್ಯತೋಪಿ ಈ ಪ್ರಶ್ನೆಗೂ ಉತ್ತರ ರೂಪವಾಗಿ ಸರ್ವಗುಣತ್ವತಃ ಅಂತ ಆಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಸರ್ವಂ ಗುಣಭೂತಂ ಅಪ್ರಧಾನಂ ಯಸ್ಯ ತಸ್ಯ ಭಾವಃ ತಸ್ಮಾತ್. ಈ ಅನ್ನಮಯ, ಪ್ರಾಣಮಯ ಮೊದಲಾದ 5 ಶಬ್ದಗಳೇನಿವೆ, ಅದರಿಂದ ಸೂಚಿತ ಆಗುವಂತಹ ಗುಣಗಳೇನಿವೆ, ಆ ಎಲ್ಲಾ ಗುಣಗಳಲ್ಲಿಯೂ ಕೂಡ ಈ ಆನಂದಮಯ ಅಂತನ್ನುವುದು ಪ್ರಧಾನವಾದ ಗುಣ. ಅದಕ್ಕಾಗಿ ಅದನ್ನೇ ಮೊದಲು ಹೇಳಿದ್ದೇವೆ ಅಂತ, ಅದೊಂದನ್ನೇ ಹೇಳಿದ್ದೇವೆ ಅಂತ ಅಭಿಪ್ರಾಯ. ಈ ಉಳಿದದ್ದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅನ್ನುವುದು ಸರ್ವ, ಅದೆಲ್ಲವೂ ಕೂಡ ಗುಣಭೂತವಾಗಿದೆ, ಅಪ್ರಧಾನವಾಗಿದೆ. ಯಸ್ಯ ಅಂದ್ರೆ ಯಾವ ಆನಂದಮಯ ಎನ್ನುವುದಕ್ಕೆ ಕಂಪೇರ್ ಮಾಡಿದಾಗ ಈ ಉಳಿದದ್ದೆಲ್ಲವೂ ಕೂಡ ಅಪ್ರಧಾನವಾಗಿದೆ, ಗುಣಭೂತವಾಗಿದೆ. ಗುಣಭೂತ ಅಂದ್ರೆ ಅಪ್ರಧಾನ ಅಂತ ಅರ್ಥ. ಆದ್ರಿಂದ ಇಲ್ಲಿ ಈ ಆನಂದಮಯ ಅಂತನ್ನುವುದನ್ನೇ ಮೊದಲು ಹೇಳಿದ್ದಾರೆ. ಸರ್ವಾಪೇಕ್ಷೆಯ ಅಸ್ಯ ಆನಂದಮಯ ಶಬ್ದಸ್ಯ, ಉಳಿದೆಲ್ಲ ಗುಣಗಳನ್ನ ಹೇಳುವಂತ ಶಬ್ದಗಳಿಗಿಂತ ಈ ಆನಂದಮಯ ಅನ್ನುವ ಶಬ್ದ ಅದು ಪ್ರಧಾನವಾಗಿದೆ. ಅದನ್ನು ಎಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅಂದ್ರೆ ಈ ತತ್ರ ಆನಂದಾದಯ ಗುಣಾಹ ಈಶಸ್ಯೇವೇತಿ ನಿರ್ಣೀತಾಹ ಅಂತ. ಇದು ಉಪಾಸನಾ ಪಾದ, ಸಾಧನಾಧ್ಯಾಯ 3ನೇ ಅಧ್ಯಾಯದಲ್ಲಿ ಇರಬೇಕು. ಅಲ್ಲಿ ಉಪಾಸನಾ ಪಾದದಲ್ಲಿ ಎಷ್ಟನೇ ಪಾದ ಅಂತ ನೆನಪಿಲ್ಲ, ಮುಂದೆ ನೋಡೋಣ. ಅಂತೂ ಅಲ್ಲಿ ಅಣುಭಾಷ್ಯದಲ್ಲಿ ಆಚಾರ್ಯರ ಅನುವ್ಯಾಖ್ಯಾನದಲ್ಲೂ ಹೇಳಿದ್ದಾರೆ, ಮತ್ತೆ ಸುಧಾದಲ್ಲೂ ಕೂಡ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಆನಂದ ಮೊದಲಾದ ಗುಣಗಳು ಅಂತ, ಆ ಗುಣಗಳನ್ನು ಹೇಳುವಾಗ ಆನಂದ ಅಂತ ಅನ್ನೋದನ್ನೇ ಮೊದಲು ಪ್ರತಿಪಾದನೆ ಮಾಡುವುದು ಅವರ ಉದ್ದೇಶನೂ ಕೂಡ ಆಗಿದೆ. ಈಶಸ್ಯೇವೇತಿ ನಿರ್ಣೀತಾಹ ಇತಿ ಉಪಾಸನಾ ಅಪಾದೀಯ ಅನುಭಾಷ್ಯ ಮತ್ತು ಸುಧಯೋ, ಅನುವ್ಯಾಖ್ಯಾನ ಮತ್ತು ಸುಧಾಗಳಲ್ಲಿ ಉಕ್ತ ದಿಶಾ, ಅಲ್ಲಿ ತೋರಿಸಿಕೊಟ್ಟಂತಹ ಮಾರ್ಗಕ್ಕನುಸಾರವಾಗಿ ಮಾಂಗಲಿಕತ್ವೇನ ಈ ಆನಂದ ಅಂತನ್ನೋದು ಪರಮ ಮಂಗಲಕರನೂ ಹೌದು. ಅದನ್ನ ಕೇಳಿದ ಮಾತ್ರದಿಂದ ಮಂಗಲ ಆಗ್ತದೆ ಕೇಳಿದವರು ಎಲ್ರಿಗೂ. ಪ್ರಾಧಾನ್ಯಾತ್, ಅದು ಪ್ರಧಾನವೂ ಆಗಿದೆ ಉಳಿದೆಲ್ಲ ಶಬ್ದಗಳಿಗಿಂತ. ಪೂರ್ಣಾನಂದ ವಾಚಿನಃ ಏವ ಉಕ್ತಿ, ಆದ್ರಿಂದ ಪೂರ್ಣಾನಂದವನ್ನು ತಿಳಿಸುವಂತಹ ಆನಂದಮಯ ಅನ್ನೋ ಶಬ್ದವನ್ನೇ ಆ ಸೂತ್ರದಲ್ಲಿ, ಅದು ವಸ್ತುತಃ 5 ಶಬ್ದಗಳ ಪೈಕಿ ಅದು 5ನೇ ಶಬ್ದ. ಮೊದಲನೇ ಶಬ್ದ ಅನ್ನಮಯ, ಆದರೂ ಕೂಡ ಅದನ್ನು ಬಿಟ್ಟು ಇದನ್ನೇ ಹೇಳಿದ್ದಾರೆ ಅಂತ ಅಭಿಪ್ರಾಯ.